ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಡ್ರೋನ್ ಪ್ರತಾಪ್ ಹಾಗೂ ಗಗನ, ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ. ಏನಪ್ಪ ರೊಚ್ಚಿಗೆದ್ದ ಪ್ರತಾಪ, ಏನು ಡ್ಯಾನ್ಸ್ ಅದು ಹಂಗ್ ಹೊಡಿತಾ ಇದ್ದೆ? ಲಾಸ್ಟ್ ಶೋ ಅಲ್ವಾ ಚೆನ್ನಾಗಿ ಮಾಡ್ಬೇಕು ಅಂತ. ಗಗನ, ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಹೇಳಿದೆ ಇಲ್ಲಿ H2SO4 ವರ್ಕ್ ಆಗಲ್ಲ, ಬರೀ 143. ಇದೆಲ್ಲ ಚೆನ್ನಾಗಿ ಹೇಳ್ತಿದ್ದೀನಿ. ಒಲ್ಲಿದ್ಯಾ ಕಣೆ, ಬರೀ 143 ಮಾತ್ರ ವರ್ಕ್ ಆಗೋದು ಅಂತ. ವರ್ಕ್ ಆಯ್ತಾ? 200% ಸರ್. ಇವತ್ತು ಅವರು ಶೇಕ್ ಹ್ಯಾಂಡ್ ಕೊಡಕ್ಕೆ ಎದ್ರಕೊಂತಿದ್ದವರು ಇಷ್ಟತ್ರಕ್ಕೆ ನಾನು ನೋಡಿದ್ದಾರೆ ಅಂದಮೇಲೆ ಸೊ ಡೆಫಿನೆಟ್ಲಿ ವರ್ಕ್ ಆಗಿದೆ ಅಂತ. ಶೋ ಅಜೆಂಡಾನೇ ಅದಿತ್ತಲ್ವಾ ಸರ್, ಸೊ ವರ್ಕ್ ಮಾಡಿಸಿದೀವಿ. ಡ್ರೋನ್ ಪ್ರತಾಪ್ ಮುಂಬರುವ ದಿನಗಳಲ್ಲಿ ಅವನ ಬಾಳ ಸಂಗಾತಿಯಾಗೋ ಹುಡುಗಿ ಹೇಗಿದ್ರೆ ಹುಡುಗಿಗೆ ಒಳ್ಳೇದು. ಪ್ರತಾಪ್ ಅವರು ಒಂಥರ ಸಪ್ಪೆ ಮುದ್ದೆ ತರ, ಸೊ ಅವ್ರ ಲೈಫಿಗೆ ಬರೋ ಅಂತ ಹುಡುಗಿ ಮಸಾಲೆದಾರ್ ಬಸ್ಸಾರು ತರ ಇರಬೇಕು. ಸೊ ಅವಾಗಾದ್ರೆ ಆ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗುತ್ತೆ, ಹೆಲ್ದಿ ಅಂಡ್ ಟೇಸ್ಟಿ ರಿಲೇಶನ್ಶಿಪ್ ಆಗಿರುತ್ತೆ. ಸೊ ಹಂಗಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ. ನೀನು ಈ ವೇದಿಕೆಗೆ ಬಂದು ಏನ್ ಆಕ್ಚುಲಿ ಕಲ್ತ್ಕೊಂಡೆ? ಮೊದಲನೇ ದಿವಸದಿಂದ ಬಂದಾಗಿಂದ ಹೆಣ್ಮಕ್ಳನ್ನ ಮಾತಾಡ್ಸಕ್ ಭಯ ಆಗ್ತಿತ್ತು. ಏನಾದ್ರೂ ಕಂಪ್ಲೇಂಟ್ ಮಾಡ್ಬಿಡ್ತಾರೇನೋ ಜಾಸ್ತಿ ಮಾತಾಡ್ಸಿದ್ರೆ ಕಂಪ್ಲೇಂಟ್ ಮಾಡ್ತಾರೆ. ಅಂದ್ರೆ ನಾನೊಂದು ಕೇರ್ಫುಲ್ ಅಲ್ಲಿ ಇರ್ತಿದ್ದೆ ನಾನು. ನಂದೇ ಅದೊಂದು ಕಾನ್ಶಿಯಸ್ನೆಸ್ ಅಲ್ಲಿ. ಸೊ ಆ ಒಂದು ಕಾನ್ಶಿಯಸ್ನೆಸ್ ಹೋಗಿದೆ. ಹೆಣ್ಮಕ್ಳಂದ್ರೆ ರೆಸ್ಪೆಕ್ಟ್ ಇತ್ತು, ಬಟ್ ಇವಾಗ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀನಿ ಜಾಸ್ತಿ. ಆಮೇಲೆ ಹೆಣ್ಮಕ್ಳಿಗೆ ಏನ್ ಬೇಕು ಏನ್ ಬೇಡ ಅದೊಂದು ಅರ್ಥ ಮಾಡ್ಕೊಂಡಿದ್ದೀನಿ ಗಗನ್ ಅವ್ರ ಜೊತೆ ಇದ್ದು. ಏನ್ ಬೇಕು ಏನ್ ಬೇಡ, ಬೇಜಾರ್ಲಿದ್ದಾಗ ಒಂದಷ್ಟು 4 ಪ್ರೀತಿ ಮಾತು, ಜೊತೆಲಿದ್ದಾಗ ಅವ್ರ ಖುಷಿ ಪಡಿಸುವಂತ ಮಾತು, ಅವ್ರ ಮನ್ಸಿನೊಳಗೆ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಅವ್ರ ಲೆವೆಲ್ ಇಳಿದು ನಾವು ಮಾತಾಡ್ಬೇಕಾಗತ್ತೆ. ಒಂದ್ ಸ್ವಲ್ಪ ತಗ್ಗಿ ಬಗ್ಗಿ ಏನಾಯ್ತು ಎತ್ತಾಯ್ತು ಹೆಂಗಾಯ್ತು ಸ್ವಲ್ಪ ತಾಳ್ಮೆಯಿಂದ ಯಾವಾಗ ಇಷ್ಟಪಡ್ತಾರೆ ಅಂದ್ರೆ ವೆನ್ ವಿ ಆರ್ ಗುಡ್ ಲಿಸ್ನರ್ಸ್, ಹೆಣ್ಮಕ್ಳು ಬಹಳ ಇಷ್ಟಪಡ್ತಾರೆ. ಅವ್ರು ಹೇಳಿದ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು, ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ನಿಜವಾಗ್ಲೂ ಈ ಮಾತುಗೊಳ್ಬೇಕು ಅನ್ನಬೇಕು ಗೊತ್ತಾಗ್ತಾ ಇಲ್ಲ ಕಣಪ್ಪ. ನಿಮ್ ತಂದೆ ತಾಯಿ ಬಂದಿರಲ್ಲ? ಸಾರ್ ನಮಸ್ತೆ, ಮೇಡಮ್ ನಮಸ್ತೆ. ಊರ್ ಕಡೆ ಎಲ್ಲ ಓಕೆನಾ? ನಿಮ್ ಮಗ ಎಲ್ಲ ಹೆಣ್ಮಕ್ಳನ್ನ ಅರಿದು ಕುಡಿದ್ಬಿಟ್ಟವನಂತೆ. ಹೆಣ್ ಹುಡ್ಕಕ್ ಶುರು ಮಾಡಿ ಇನ್ನ ಪೆಪ್ಪೆ ಡುಮ್ ಊದಿಸ್ಬಿಡೋದೆಯಾ? ಓಕೆನಾ? ಓಕೆ, ಮನೆ ಕಾರ್ ತಂದಾಯ್ತು. ನೆಕ್ಸ್ಟ್ ಕಾರ್ ಒಳಗೆ ಕುತ್ಕೊಳ್ಳೋಕೆ ಒಂದು ಹುಡುಗಿ ತರ್ಬೇಕಷ್ಟೇ. ಒಟ್ಟಲ್ಲಿ ಈ ಸೈನ್ಸ್ ಸ್ಟೂಡೆಂಟ್, ಆರ್ಟ್ ಸ್ಟೂಡೆಂಟ್ ಆದಂತ ಒಂದು ಜರ್ನಿ ನೋಡೋದಕ್ಕೆ ನಾನು ಆಕ್ಚುಲಿ ಬಹಳ ಕುತೂಹಲದಿಂದ ಕಾಯ್ತಾ ಇದೀನಿ. ಎಸ್, ನಾನು ಕೂಡ ತುಂಬಾ ಕುತೂಹಲದಿಂದ. Yes, very much. ಹೇಳಿ ಮತ್ತೆ ವಿಟಿ ಪ್ಲೀಸ್ ಅಂತ ಹೇಳಿ. ವಿಟಿ ಪ್ಲೀಸ್. ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಮಿಸ್ಟರ್ ಪರ್ಫೆಕ್ಟ್ ಡ್ರೋನ್ ಪ್ರತಾಪ್. ಕೆಮಿಸ್ಟ್ರಿ ಬಗ್ಗೆ ಏನಿದೆ ಮನ್ಸಲ್ಲಿ? H2SO4 ಇದ್ದಾಗ ಪ್ರತಾಪ್ ಅವರೇ ಅಲ್ಲಿ ಹೋಗ್ತಾ ಇರಿ. ಬ್ರಹ್ಮಚಾರಿ ಬಾಗಲಿದ್ಯಾ ಬ್ಯಾಗ ಶೋಭನ, ಕಲ್ಪನೆಲೆ ಖುಷಿ ಪಟ್ರೆ ಖಾಲಿ ಯೌವನ. ಇಲ್ಲಿ H2SO4 ವರ್ಕ್ ಆಗಲ್ಲ, ಓನ್ಲಿ 143 ವರ್ಕ್ ಆಗುತ್ತೆ. ನಾನೇನಾದ್ರೂ ನಿಮ್ ಮೆಂಟರ್ ಆದ್ರೆ ಅದನ್ನ ಹೇಳ್ಕೊಡಕ್ ಟ್ರೈ ಮಾಡ್ತೀನಿ. 143 ಅಂದ್ರೆ ನೋಡ್ಕೊಂಡು ಬಂದೆ ನಾನು. ನೀವಾಗಿದ್ದು ನೀವ್ ಏನ್ ಬೇಕಾದ್ರೂ ಮಾತಾಡ್ಬೋದು, ಇಲ್ಲಿ ಯಾರು ನಿಮ್ಮನ್ನ ಜಡ್ಜ್ ಮಾಡಲ್ಲ. ಐ ವಿಲ್ ಗಿವ್ ಮೈ 100%. ಇದು ಡ್ರೋನ್ ಪ್ರತಾಪ್ ಅಂದ್ರೆ. ಯೋ ಮ್ಯಾಮ್, ಯೋ ಗಗನ ಬದಲಾಯಿಸಿದ್ದ, ರಚ್ಚು ಬದಲಾಯಿಸಿದ್ದ ನೀನ್ ಇವಾಗ? ಇಬ್ರು ಸರ್. ನೀನು ಒಬ್ರು ಸಾಲದು. ಯಮುನಾ ನೀನು ಸತ್ತೋಗಿದೀಯಾ ಅಂತ ಹೇಳಿದ್ರು. ಯಮುನಾ ನಾನು ಸತ್ತೋಗಿದ್ದೀನಿ ಅಂತ ಯಾವ ವ್ಯವಸ್ಥೆ ಹೇಳಿದ್ ನಿಂಗೆ? ನಿಮ್ಮ ಅಮ್ಮನ್ ಅಕ್ಕ. ರೋಬೋ ಕುಟ್ಟಿ, ನಿಮ್ಮ ಗುರುಗಳು ಎಲ್ಲಿದ್ದಾರಲ್ಲಿ? ಆಕ್ಚುಲಿ ಸದ್ಯಕ್ಕೆ ನನ್ನ ಗುರುಗಳು ನನ್ನ ಮನಸ್ಸಲ್ಲಿದ್ದಾರೆ. ಡ್ರೋನ್ ಪ್ರತಾಪ್ ಅವ್ರು ಲವ್ ಮ್ಯಾರೇಜ್ ಆಗ್ಬೇಕಾ ಅರೇಂಜ್ ಮ್ಯಾರೇಜ್ ಆಗ್ಬೇಕಾ? ನಿಮ್ಮನ್ನೇ ಆಗ್ಬೇಕು. ಡ್ರೋನ್ ಎಷ್ಟೇ ಮೇಲಾದ್ರೂ ಬ್ಯಾಟ್ರಿ ವೀಕ್ ಆದ್ಮೇಲೆ ಕೆಳಗಡೆ ಬರಲೇಬೇಕು. ನಾನೊಂದು ಮುಗಿದು ಹೋದ ಕತೆ, ನೀನು ಖುಷಿಯಾಗಿರೋ ಅವನ ಜೊತೆ. ನಾನು ಡ್ರೋನ್ ಪ್ರತಾಪ್ ಆದ್ರೆ ನೀವೇನೋ ಹೆಲಿಕಾಪ್ಟರ್. ನಾನು ಅನ್ಕೊಂಡಿದ್ದೆ ಪ್ರತಾಪ್ ಅವರು ಓನ್ಲಿ H2SO4 ಮತ್ತೆ ಫಿಸಿಕ್ಸ್ ಅಷ್ಟೇ ಗೊತ್ತಿರೋದು ಇವರಿಗೆ ಅಂತ. ಇಲ್ಲ, ಅವ್ರ ಒಳಗಡೆ ಒಂದು ಕೆಮಿಸ್ಟ್ರಿ ಕೂಡ ಇದೆ ಅಂತ ಇವಾಗ ಗೊತ್ತಾಗಿದೆ. ಚಂದಕ್ಕಿಂತ ಚಂದ ನೀನೆ ಸುಂದರ,
ನಿಮ್ಮಿಬ್ರು ಕೋಆರ್ಡಿನೇಷನ್ ಇಸ್ ಲೈಕ್ ಸೋ ಗುಡ್. ಯು ಗೈಸ್ ರೆಸ್ಪೆಕ್ಟ್ ಈಚ್ ಅದರ್ ಅಂಡ್ ಯು ಲೈಕ್ ಈಚ್ ಅದರ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸಿದೆ. ಟೋಟಲ್ ಎಪಿಸೋಡ್ ಅಲ್ಲಿ ಮಣ್ಣಿನ ಸೊಗಡು ಕಾಣಿಸ್ತು. ಎಲ್ಲಾರ ಮೀಟಿಂಗ್ ಮಧ್ಯೆ ನಿಮ್ಮಿಬ್ಬರು ಮೀಟಿಂಗ್ ಮಾತ್ರ ಬೇರೆ ತರ ಕಾಣಿಸ್ತಾನೆ ಇರುತ್ತೆ ಪ್ರತಿ ಸಾರಿ. ಅದು ನಾನು ಒಂದು ಮೆಂಟರ್ನ ಆರೋಗ್ಯಕ್ಕಾಗಿ ಮಾಡಬೇಕು ಅಂತ ಇದ್ದೀನಿ. ತಾಯಿ ಜಗನ್ಮಾತೆ ಲೋಕ ಪೂಜಿತೆ, ಹೆಣ್ಮಗ್ಳಿಗೆ ಒಳ್ಳೇದಾಗಲಿ, ಜೀವನ ಪೂರ್ತಿ ಆರೋಗ್ಯವಾಗಿ 100 ವರ್ಷ ಬಾಳ ಥರ ಮಾಡು ತಾಯಿ. ನನ್ನ ಸ್ಟ್ರೆಂತು, ನನ್ನ ವೀಕ್ನೆಸ್ಸು, ನನ್ನ ಬೆಸ್ಟ್ ಫ್ರೆಂಡು ಎಲ್ಲನೂ ದೇವ್ರೆ. ತಮ್ಮ ಅಂದ್ರೆ ರಕ್ತನೇ ಹಂಚ್ಕೊಂಡು ಹುಟ್ಬೇಕಂತಿಲ್ಲ, ರಕ್ತ ಸಂಬಂಧಕ್ಕಿಂತ ಮೀರಿದ್ ಬಂದ ನಮ್ಮಿಬ್ಬರದು. ಹಳ್ಳಿಲಿ ಏನು ಅಂದ್ರೆ ಅನ್ಭೋಗ ಅಂದ್ರೆ ಇನ್ಯಾರಿಗೂ ಬೇಡಿ ಆ ಮಟ್ಟ ಹೊಂಟೋಗಿದೋ ನಾವು. ಊಟ ಮಾಡ್ಬೇಕಾದ್ರೆ ಎಷ್ಟೋ ಸಲ ಅದೇ ಊಟಕ್ಕೆ ಯಾಕೆ ನಿಮ್ಮ ಮಗನಿಗೆ ವಿಷ ಹಾಕಿ ಸಾಯಿಸಬಾರ್ದು, ಏನ್ ಮಾಡಿದ್ರು ಅವ್ರ ಋಣ ತೀರ್ಸೋಕ್ಕಾಗಲ್ಲ, ಅವ್ರ ಪಾದ ತೊಳೆದು ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ ತಂದೆನ ಒಂದು ದೊಡ್ಡ ಮಟ್ಟಕ್ಕೆ ಇವರು ಪ್ರತಾಪ್ ಅಪ್ಪ ಅಂತ ಹೇಳಿ ಗುರ್ತಿಸ್ಬೇಕು. ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ಮ ಅಪ್ಪ ರಾಜ ಅಂತ. ನಮ್ಮ ಅಪ್ಪ ಯಾವತ್ತಿದ್ರು ನಂಗೆ ರಾಜಾನೇ. ನನ್ನ ಫಸ್ಟ್ ಗರ್ಲ್ ಫ್ರೆಂಡ್ ಬರ್ತಾ ಇದಾರೆ ಇವಾಗ. ಬೇಬ್ ತುಂಬಾ ಖುಷಿ ಆಗ್ತಿದೆ. ಯಾವಾಗ್ಲೂ ಅವ್ರು ನಡುತ್ತಾ ಇರ್ತಾರೆ, ಫಸ್ಟ್ ಟೈಮ್ ನಾನ್ ನಡುತ್ತಾ ಇದ್ದೀನಿ. ಎಲ್ಲ ಸರ್ಪ್ರೈಸಸ್ ನೋಡ್ಬಿಟ್ಟು ನನಗೆ ಡ್ರೋನ್ ಪ್ರತಾಪ್ ಪಾರ್ಟ್ನರ್ ಆಗಿ ಸಿಕ್ಕಿದ್ದು ನಿಜವಾಗ್ಲೂ ನಾನ್ ಲಕ್ಕಿನೇ ಅಂತ ಹೇಳ್ಬೋದು. ಒಂದ್ ಹುಡುಗಿ ನನಗೋಸ್ಕರ ಇಷ್ಟೆಲ್ಲ ಒಂದ್ ಹೂ ಕೊಡೋದಿರ್ಲಿ, ಏನೂ ಮಾಡಿಲ್ಲ, ನೀವು ಎಷ್ಟೆಲ್ಲ ಮಾಡಿದಿರಿ ಅಂದ್ರೆ ಬಹಳ ಖುಷಿ ಇದೆ. ಆ ಹಾರ್ಟ್ ಏನು? ಆ ಹಾರ್ಟ್ ನೀವು ಸದ್ಯಕ್ಕೆ ನನ್ನ ಹಾರ್ಟ್ ಅನ್ಕೋಬಹುದು. ಯಾರ ದೃಷ್ಟಿನೂ ಆಗ್ಬಾರ್ದು. ಒಂದ್ ಹುಡುಗಿ ಮದ್ವೆ ಆಗಿ ಬರ್ತಾಳೆ ಅಂತಂದ್ರೆ ಅವ್ರ ಮನೆಯವ್ರನ್ನ ಮಿಸ್ ಮಾಡ್ಕೊಳ್ದೇ ತರ ಹೇಗೆ ಅವಳನ್ನ ನಿಭಾಯಿಸ್ತೀರಾ? ಅಮ್ಮನ ಕೈ ರುಚಿ ಏನಿದೆ ಅದನ್ನ ನಾನೇ ಕಲಸಿ ತಿನ್ನುವಂತ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ತಲೆ ಎಲ್ಲ ನೀಟಾಗಿ ಸ್ನಾನ ಮಾಡಿಸಿ, ಜೊತೆಗೆ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಜೋಗಳ ಆಡಿ ತಲೆ ಸಾವ್ರ್ತೀನಿ. ಇಷ್ಟೆಲ್ಲ ನಾನು ಡೆವಲಪ್ ಆಗಿ ಇವತ್ತು ಇಷ್ಟು ಚೆನ್ನಾಗಿ ಮಾತನಾಡ್ತಿದ್ದೀನಿ. ನನ್ಗೆ ಯಾರಿದ್ದಾರೆ ಸುತ್ತಮುತ್ತ ಅದು ಗೊತ್ತಾಗ್ತಾ ಇಲ್ಲ. ನಿಮ್ಮಲ್ಲೇ ಮುಳುಗಿದ್ದೀನಿ ನಾನು. ಈ ಒಂದು ಕುಟುಂಬದ ಮಧ್ಯೆ ನಾನು ಒಂದು ಕುಟುಂಬಸ್ಥನಾಗಿ ಬಂದು ಸೇರ್ಬೋದಾಗದೆ ಅವ್ರೆ. ವಿತ್ ಸೋ ಮಚ್ ಪ್ರೆಷರ್. ನೀವೇ ಹಾಕ್ಬಿಡಿ. ನಿಜ ಹೇಳ್ತೀನಿ, ಅವಳು ಏನ್ ಮಾತಾಡಿದ್ಲು ಅದನ್ನ ಪ್ರೂವ್ ಮಾಡ್ಬಿಟ್ಲು ಕಣು, ಅಷ್ಟೇ.